ನಿಮ್ಮ ಶಕ್ತಿ ನಿಮಗೆ ತಿಳಿದೇ ಇರಬಹುದು, ಆದರೆ ಎದುರುಗಡೆ ಇರುವಂತ ವ್ಯಕ್ತಿಗೆ ಅದು ತುಂಬಾ ಚೆನ್ನಾಗಿ ಗೊತ್ತಿದೆ. ಬ್ರದರ್ ಮಕ್ಕಳೇ, ನೀವು ಯಾವ ರೀತಿಯಾಗಿ ಆತ್ಮಿಕ ಆಶೀರ್ವಾದವನ್ನು ಪಡೆದುಕೊಳ್ತೀರ ಅನ್ನೋದನ್ನ ಎದುರುಗಡೆ ಇರುವಂತಹ ಶತ್ರು ಅವನು ತಿಳಿದುಕೊಂಡಿದ್ದಾನೆ. ಅದಕ್ಕಾಗಿ ನಿಮ್ಮನ್ನ ಆತ್ಮಿಕ ಜೀವಿತದಲ್ಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ, ದೇವರ ಸಮ್ಮುಖದಲ್ಲಿ ಕಾಲ ಕಳೆಯೋದಕ್ಕೆ ಬಿಡೋದಿಲ್ಲ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು, ನಿಮ್ಮ ಶತ್ರುವಾಗಿರುವ ಆತನು ಪ್ರತಿಯೊಂದನ್ನು ಕೂಡ ತಿಳಿದುಕೊಂಡಿದ್ದಾನೆ. ನಿಮ್ಮ ದೇವರು ಏನು ಮಾಡಲು ಶಕ್ತನಾಗಿದ್ದಾನೆ, ನಿಮ್ಮ ದೇವರು ಯಾವ ರೀತಿಯಾಗಿ ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಇಸ್ರಾಯೇಲ್ ಜನರಿಗೆ ಮುಂದೆ ಹೋಗೋದಕ್ಕೂ ದಾರಿ ಇಲ್ಲ, ಹಿಂದೆ ಹೋಗೋದಕ್ಕೂ ಕೂಡ ಅಲ್ಲಿ ಅವರಿಗೆ ಆಸ್ಪದವಿಲ್ಲ. ಯಾಕೆಂದ್ರೆ ಹಿಂದೆಗಳು ಶತ್ರುಗಳಿದ್ದಾರೆ, ಮುಂದೆ ಹೋಗೋದಕ್ಕೆ ಯೋರ್ದಾನ್ ಹೊಳೆ ಇದೆ. ಹಾಗಾದ್ರೆ ಅಲ್ಲಿ ದೇವರು ಮಾರ್ಗವೇ ಇಲ್ಲದಿರುವಂತ ಸ್ಥಳದಲ್ಲಿ ಅವರಿಗೆ ಮಾರ್ಗವನ್ನ ಏರ್ಪಡಿಸಿರುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಇದನ್ನ ಗಮನ ಬಿಡ್ರಿ. ನೀವು ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಿ ದೇವರ ಮಾರ್ಗದಲ್ಲಿ ನಡೆಯುವಾಗ ನಿಮ್ಮ ಮಾರ್ಗಗಳು ಎಷ್ಟೇ ಭದ್ರವಾಗಿ ಮುಚ್ಚಲ್ಪಟ್ಟಿದ್ರೂ ಕೂಡ ಅದನ್ನ ತೆರೆಯಲು ನಮ್ಮ ದೇವರು ಶಕ್ತನಾಗಿದ್ದಾನೆ. ಆಮೆನ್.